ಮಳ್ಳಿ ಏನು ಆದರ್ಶವಂತ ಸೊಸೆ ಆಗ್ಬೇಕಂತೇಳಿ ಬೆಳಗ್ಗೆನ ಕಸ ಹೊಡೋದು, ಸಗಣಿ ಹೊಡೋದು, ಹಾಲು ಇಟ್ಕೊಂಬರೋದು, ಮನೆ ಸಾರ್ಸೋದು, ಗುಡಿಸೋದು, ಮನೆಗೆಲ್ಲರಿಗೂ ಚಾ ಕಾಫಿ ಮಾಡ್ಕೊಡೋದು, ಅಡಿಗೆ ಮಾಡೋದು. ಪಾಪ ಈಕೆ ಒಬ್ಬಕ್ಕೆ ಒಳ್ಳೆ ಸೊಸೆ ಅನ್ಸ್ಬೇಕಂತ ಮಾಡ. ಆದ್ರೆ ನನಗಿದೆಲ್ಲ ಮಾಡೋ ಇಂಟ್ರೆಸ್ಟ್ ಇಲ್ಲ, ಮಾಡೋದು ಬೇಕಾಗೂ ಇಲ್ಲ. ನಾನು ನಮ್ಮನೆ ಮಹಾರಾಣಿ ಹಂಗಿದ್ದೆ. ಇಲ್ವಾ ನಾನು ಯಾಕೆ ಸಗಣಿ ಪಗಣಿ ತೆಗಿಯಕ್ ಹೋಲಿ, ಆಕಿನ ಮಾಡ್ಲಾ. ಓ ರಾಧಾ, ಈಗಿದ್ದೆ? ಹಾ ಅಕ್ಕ, ಈಗ ಎಚ್ಚರಾತ. ಅದು ಇವತ್ತು ಯಾಕೋ ಜಲ್ದಿನೇ ಎಚ್ಚರಾತ. ಅದು ಬಾತ್ರೂಮ್ಗೆ ಹೋಗಕ್ ಒಂದು ಅರ್ಜೆಂಟ್ ಆಗ್ಬಿಟ್ಟಿತ್ತ, ಹಂಗಾಗಿ ಎಚ್ಚರಾತ. ಹಂಗ ಬಾಗ್ಲ ತೆಗಿತಲ್ಲ ನೋಡ್ದೆ ನೀನ್ ಕಸ ಹೊಡೆತಿದ್ದಿ. ಯಾಕೆ ಇಷ್ಟು ಜಲ್ದಿ ಎದ್ದಿದಿ? ಆರಾಮ್ ಲೇಟಾಗಿ ಎದ್ದಾಗಬೇಕವ, ಇಷ್ಟು ಜಲ್ದಿ ಎದ್ದು ಏನ್ ಮಾಡೋದೈತಿ? ನೀನು ಹಳ್ಳಿ ವಾತಾವರಣದಾಗ ಬೆಳೆದಿಲ್ಲಲ್ಲ, ನಿನಗದು ಏನೂ ಗೊತ್ತಾಗಂಗಿಲ್ಲ. ಬೆಳಗ್ಗೆ ಎದ್ದು ಎಲ್ಲ ಇದನ್ನೆಲ್ಲ ಕಸ ಎಲ್ಲ ಮಾಡಿ, ಮತ್ತೆ ನಮ್ಮ ಮನೆಯವರು ಹೊಲಕ್ಕೆ ಹೋಗ್ತಾರ, ನಿಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ತಾರ, ಎಲ್ಲ ನಾಷ್ಟ ಗಿಷ್ಟ ಎಲ್ಲ ಟೈಮ್ ಸರಿಗೆ ಆಗ್ಬೇಕಲ್ಲ. ಮತ್ತೆ ಅದಕ್ಕೆ ನಾವು ಇಷ್ಟು ಜಲ್ದಿ ಎದ್ದು ಎಲ್ಲ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಆಗುತ್ತೆ. ಓ ಹೌದಾ, ಸರಿ ಸರಿ ಮಾಡು. ನನಗಿದೆಲ್ಲ ಬೇಡಪ್ಪ, ನನ್ಗಾಗದೇ ಇಲ್ಲ. ಹಾಲು ಹಿಂಡಿ ಏನಕ್ಕ? ಇನ್ನೂ ಇಲ್ಲ, ಈಗೆಲ್ಲ ಸಗಣಿ ಗಿಗಣಿ ಕಸ ಹೊಡೆದೀನಿ, ಅಂಗಳ ಹೊಡೆದೀನಿ, ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಬಂದು ಹಾಲು ಹಿಂಡ್ಕೋತೀನಿ. ಸರಿ ಅಕ್ಕ. ನಂಗಿನ್ನ ಯಪ್ಪ ದೇವ್ರಿ, ನಂಗಿನ್ನ ಜೋರು ನಿದ್ದೆ ಐತಕ್ಕ. ನಂಗೆ ಕಣ್ಣಾಗ ನಿದ್ದೆ ತೆಗಿಯಾಕ ಬರೋಲ್ದು, ಕಣ್ಣು ಹಂಗೈತೆ. ನಾ ವಾಪಸ್ ಹೋಗಿ ಇನ್ನೊಂದು ಸ್ವಲ್ಪ ಮಕ್ಕೋತೀನಿ. ನೀ ಹಾಲ್ಗೆ ಹಿಂಡಿ ನಂಗೊಂದು ಗಟ್ಟಿ ಹಾಲನ್ನ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಬಂದು ಕೊಡು, ಅವಾಗ ಬೆಡ್ ಕಾಫಿ ಕೂಡ ಎದ್ದಾತೀನಿ. ಆಯ್ತಾಯ್ತು, ಹೋ ಮಕ್ಕೋ. ಹೈ ಹೈ ಪಾಪ ನಮ್ಮ ಅತ್ತಿಗೆ ನೋಡಾಗ್ಲಿ ಎದ್ದು ಅಂಗಳ ಕಸ ಹೊಡೋದು, ಎಷ್ಟೆಲ್ಲ ಮನೆ ಕೆಲಸ ಮುಗಿಸಿ ಹಾಲಿಂಡೋದು ಎಷ್ಟು ಮಾಡ್ತಾ, ಎಷ್ಟು ಖುಷಿ ಅನ್ಸುತ್ತೆ ಈ ಹೆಣ್ಮಕ್ಳು ಮಾಡಿದ್ರ. ನನ್ನೇಂತ ಇನ್ನ ಬಿದ್ಕೊಂಡಿದ್ದಂಗ ಅದ. ಎಬ್ಸ್ತೀನಿ ತಡಿ. ಲಕ್ಷ್ಮಿ, ಆತನವ ಕಸ ಹೊಡೆದು ಎಲ್ಲ ಮುಗಿತಾ? ಹಾ ತೀರ ಕಸ ಗಿಸ ಎಲ್ಲ ಆತ್ರಿ, ರಂಗೋಲಿ ಹಾಕಿ ಹಾಲು ಹಿಂಡ್ಕೊಂತೀನ್ರಿ. ಹೂನವ, ಜಲ್ದಿ ಹಾಲು ಹಿಂಡ್ಕೊಂಬಂದು ನನಗೊಟ್ಟು, ಆಮೇಲೆ ನಿಮ್ಮ ಮಾವ ಕೊಟ್ಟು ಚಾ ಮಾಡು. ಹಂಗ ನಿನ್ ಗಂಡನ ಚಾ ಅಂತ ಕೇಳಕತ್ತಿದ್ ನೋಡು, ಅದು ಕೊಟ್ಟು ಮಾಡ್ಕೊಡು ಜಲ್ದಿ. ಆತ್ರಿ ಅತ್ತೀರ. ಲಕ್ಷ್ಮಿ, ಇಲ್ಲದ ಎಲ್ಲೇ ನೀನು ಮನೆಯೆಲ್ಲ ಹುಡುಕಾಡಿದ್ ನೋಡ ನಿನ್ನ. ಅಲ್ಲ ದಡಕ್ಕಂತ ಒಟ್ಟು ಚಾ ಮಾಡ್ಕೊಡ್ಬಾ, ಅಲ್ಲಿ ಹೊಲಕ್ಕೆ ಹೋಗ್ಬೇಕು. ಹೊಲಕ್ಕ ಇಷ್ಟೊತ್ತಿಗೆ ಹೋಗ್ತೀರ? ಅಲ್ಲ ಜಳಕ ಬಳಕ ಮಾಡ್ರಿ, ನಾಷ್ಟ ಮಾಡ್ತೀನಿ. ನಾಷ್ಟ ಇಷ್ಟ ಮಾಡಿ ಹೋದ್ರೆ ಮಧ್ಯಾಹ್ನ ಊಟ ತಗೊಂಡ್ಬರ್ತಿದ್ದೆ ಹೊಲಕ್ಕ. ಇಲ್ಲ, ಅದು ಒಂಚೂರು ಹೊಲದಾಗ ಇವತ್ತು ನೀರ್ ಹಾಸೋದು ಕರೆಂಟ್ ರಾತ್ರಿ ಬಿಟ್ಟಿದ್ದಿಲ್ಲ, ಮುಂಜಾನೆ ಕರೆಂಟ್ ಹಾಕ್ಬಿಟ್ಟಾರ ಇವತ್ತು. ಅದಕ್ಕೆ ಒಟ್ಟು ಜಲ್ದಿ ನೀರ್ ಹಚ್ಚಕ್ ಹೋಗ್ಬೇಕು. ಮತ್ತೆ ಇನ್ನು ಆಮೇಲೆ 12 ಗಂಟೆಗೆ ಮತ್ತೆ 2 ಲೈನ್ ತೆಗೆದು 1 ಲೈನ್ ಹಾಕ್ಬಿಡ್ತಾನ. ಅದಕ್ಕೆ 12 ಗಂಟೆಗೆ ಬರ್ತೀನಿ ನೋಡಿ, ಚಾ ಅಂದ ಕೊಡು, ಅವಾಗ ಬಂದು ಜಾಕ ಈಗ ಮಾಡಿ ಊಟ ಮಾಡಿ ಹೋಗ್ಬಿಡ್ತೀನಿ ಅಂತ. ದಡಕ್ಕಂತ ಕೊಡೋದು ಅಲ್ಲಿ ಒಟ್ಟು. ಅಯ್ಯೋ ಯಾಕೆ ನೋಡ್ರಿ, ಇವತ್ತು ನಿನ್ನೆಕ್ಕಿಂತ ಇವತ್ತೊಂದು ಚೂರು ಲೇಟ್ ಆಗಿದ್ಬಿಟ್ಟೆ. ಎಲ್ಲರೂ ಚಾ ಅಂತ ಕೇಳಕತ್ತಾರ, ನಾ ಹಾಲ ಹಿಂಡಿಲ್ಲ. ಆತಾಡ ಈ ಫಸ್ಟ್ ಹಾಲು ಹಿಂಡಿ ಎಲ್ಲರಿಗೂ ಒಟ್ಟು ಚಾ ಕಾಫಿ ಅಂದಳ ಆಕಿ ರಾಧಾ. ಆಕಿ ಒಟ್ಟು ಕಾಫಿ ಕೊಟ್ಟು ಎಲ್ಲರಿಗೂ ಒಟ್ಟು ಕೊಟ್ಮ್ಯಾಗ ಮುಂದಿನ ಕೆಲಸ ಮಾಡ್ತೀನಿ. ಬಂತಡ್ರಿ, ನಾನು ಗಿಡಿ ತೊಗೊಂಬಂದು ನಿನ್ಕೊಂಡು ತಿಂತಾಡ್ರಿ. ನೀವು ನೋಡ್ರಿ ಮಕ್ಕಳಿಗೆ ತಗೊಂಡ್ರಿ, ಬರ್ತೀನಿ. ಹಾಳಾದ ಯಾಕೆ ಇಷ್ಟು ನಿದ್ದೆ ಮಾಡಿದ್ನ ಏನಪ್ಪ. ಜಲ್ದಿ ಎದ್ದಳಿಲ್ಲ ಅಂದ್ರೆ ಇಷ್ಟು ನೋಡು. ನೋಡ್ ಇನ್ನ ಮಕ್ಕೊಂಡ ಹುಡು. ಲೇ ಲೇ ರಾಧಾ, ಲೇ ಲೇ ರಾಧಾ, ಏ ಎದ್ದೇಳಲೆ. ಅಲ್ಲಿ ನೋಡು ಅತ್ತಿಗೆಮ್ಮ, ಆಕೆ ನಿನ್ ಜೊತೆಗೆ ಮದುವೆ ಬಂದಳಿಲ್ಲ, ಎಷ್ಟು ಚಂದ ಮಂತಿಯಮ್ಮ ಓಡಾಡ್ಕೊಂತ ಆಗ್ಲೇ ನೋಡು, ಎಷ್ಟು ಕಳಕಳ ಅನ್ನಂಗ ಮನೆ ಓಟಿ ಕೆಲಸ ಮಾಡ್ಲು. ನಾನು ನಿನ್ ಗಂಡ ಹೋಗ್ಲಿ ಅತ್ತಿಗೆಮ್ಮ ಬಿಡು, ನಾನು ನಿನ್ ಗಂಡ ಆಫೀಸ್ ಹೋಗ್ಬೇಕಂತ ಜಲ್ದಿ ಜಳಕ ಮಾಡಿ ಪೂಜೆ ಮುಗಿಸ್ಕೊಂಡ್ ಬಂದೀನಿ. ನನ್ನರ ನೋಡೋಟು ಮಕ್ಕ ಇನ್ನ ಮಕ್ಕೊಂಡಿದ್ದೆ, ಗಂಡದ ನಾನು ಎಲ್ಲ ಇದು ಮಾಡಿ ಇನ್ನ ಮಕ್ಕೊಂಡು ಎದತ್ತೇನಂತೆ. ಆಕಿ ಕರ್ಮ ಮುಂಜಾನೆ ಜಲ್ದಿ ಎದ್ದು ಮಾಡತ್ತ, ನಾನೇನ ಆಕಿ ನಂಗೆ ಯಾಕೆ ಮಾಡಕ್ಕೋಲಿ, ನಂಗಾಗಲ್ಲ. ಅಲ್ಲೇ ಪಾಪ ಅತ್ತಿಗೆಮ್ಮ ಅಷ್ಟೆಲ್ಲ ಮಾಡಕತ್ತ. ಈಗ ಮತ್ತೆ ನಾ ಹೋಗಿ ಮೇಲೆ ನಂಗೆ ಆಫೀಸಿಗೆ ಗೊತ್ತಾಗತ್ತ, ನಾಷ್ಟ ಜಲ್ದಿ ಮಾಡ್ಕೊಡ್ರಿ ಅಂತಂದು ಅತ್ತಿಗೆಮ್ಮನ ಹೆಂಗ್ ಕೇಳಕ್ ಬರತ್ತ? ಏನ್ತಿದ್ದು ಅವ್ರನ್ನ ಕೇಳಿದ್ರೆ ಚಂದ ಅನ್ಸುತ್ತೇನೆ. ನಿನ್ನ ಕೇಳ್ಬೇಕಾಗತ್ತ ಜಲ್ದಿ ಮಾಡ್ಕೊಡು ಅಂತೇಳಿ. ಅವ್ರು ಏನ್ ಅನ್ಕೊಳಂಗಿಲ್ಲ ನೋಡಪ್ಪ ಅಂತಂದು ಇದ್ರ ಜಲ್ದಿ ಒಟ್ಟು ನಂಗೆ ನಾಷ್ಟ ಮಾಡಿದ. ಯಪ್ಪ ಒಂದೊಮ್ಮೆ ಸೊಳ್ಳೆ ಬಂದು ಗುಯ್ ಅಂತ ಕಿಡಿತಿರ್ತಲ್ಲ, ಹಂಗ್ ಮಾಡಕತ್ತೀರ ನೋಡು. ಅಲ್ಲ ನಾನು ಮಾಡಲ್ರಿ, ನಂಗೆ ನಾಷ್ಟ ಮಾಡಕ್ಕೂ ಬರಲ್ಲ, ನಂಗೆ ಅಡಿಗೆ ಮಾಡಕ್ಕ ಬರೋದಿಲ್ಲ. ಮೊದ್ಲೇ ಮತ್ತೆ ಸುಮ್ಮನೆ ಮಾಡಿಟ್ಟಿರ್ತಾರ ತಿಂದು ಹೋಗೋದ್ಬಿಟ್ಟು ನಾನೇ ಮಾಡ್ಕೊಡ್ಬೇಕಂತ, ಇದೆಲ್ಲಿ ಪದ್ಧತಿ ಏನಂತಾಗ? ನನಗಾಗಲ್ಲ ನೋಡ್ರಿ, ಮಾಡಿರ್ತಾರ ತಿಂದವ್ರಿ ಸುಮ್ಮನೆ. ಅಲ್ಲ ಬರಲ್ಲ ಅಂದ್ರೆ ಅತ್ತಿಗೆಮ್ಮ ಕುಟ್ಟಾಗ ಅಲ್ಲಿದ್ರೆ ಎಲ್ಲ ಕಲಿಬೋದಲ್ಲ ನೋಡಿ. ಹೋಗ್ಲಿ ನಂಗೆ ನೀರೆಲ್ಲ ಕೊಡ್ಬಲೆ, ನನ್ಗ ಅತ್ತಿಗೆಮ್ಮ ನೀರು ಕೊಡು ಅಂತ ಕೇಳ. ಅಯ್ಯ ಕೇಳ್ರಿ, ತಪ್ಪೇನೈತಿ? ಅಯ್ಯೋ ದೇವ್ರೆ, ಮನೆಯವ್ರನ್ನ ಕೇಳಕ್ ಇಷ್ಟ ಅಂತ ಇವೆಲ್ಲ ರೂಲ್ಸ್ ಮಾಡ್ಬಿಡ್ರಿ ನೋಡು. ಅತ್ತಿಗೆನ್ ಕೇಳಿ, ಅವ್ರನ್ನ ಕೇಳಿ, ಇವ್ರನ್ನ ಕೇಳಿ ಅಂತಂದ ಮೊದಲು ನಿಮ್ಮ ಅವ್ನ್ ಕೇಳ್ತಿದ್ರಲ್ಲ, ಆಮೇಲೆ ಈಗ ಅತ್ತಿಗೆ ನನ್ನ ಮಾಡ್ಸಕ್ಕಂತ ಏನಾರಿದ್ರೆ ತಲೆನ್ ತೆಗೆದ ಬಿಡ್ರಿ. ನಾನು ಅಲ್ಲಿ ನಮ್ ಗಂಡನ ಮನೆಗೆ ಬಂದು ಮಾರಾಣಿ ಹೆಂಗಿರ್ಬೇಕಂತ ಅನ್ಕೊಂಡೀನಿ. ಅಪ್ಪನ ಮನೆಗೂ ಮಾರಾಣಿ, ಇಲ್ಲಿ ಗಂಡನ ಮನೆಗೂ ಮಾರಾಣಿ. ನೀವೇನಾರ ಕೆಲಸ ಪಡಿಸಿದ್ರೆ ನನ್ನಿಂದ ಆಗಲ್ಲ, ಹೇಳಕ್ ಹೋಗ್ಬೇಡ್ರಿ, ನಾ ಮಾಡೋದೇ ಇಲ್ಲ. ಮತ್ತೇನ್ ಮಾಡ್ತೀಯ? ಮತ್ತೇನ್ ಮಾಡ್ತಂದ್ರೆ ನಿಮ್ ಕೂಟ ರೊಮ್ಯಾನ್ಸ್ ಮಾಡ್ತೀನಿ. ಬರೀ ರೊಮ್ಯಾನ್ಸ್ ಮಾಡಿದ್ರೆ ಹೊಟ್ಟಿ ತುಂಬಲ್ಲ. ಹೊಟ್ಟಿ ತುಂಬಿಸ್ಕೊಳ್ಳೋ ಕೆಲಸ ಮಾಡೋದ್ ಕಲಿ ಒಂದ್ ಮ್ಯಾಗ ಅತ್ತಿಗೆಮ್ಮ ನೋಡಿ. ಇವ್ರ ಬ್ರತಗ ಚಂದಾಗಿ ರೊಮ್ಯಾನ್ಸ್ ಮಾತಾಡೋದು ಚಂದಾಗಿದೆ ಇಲ್ಲ, ಅತ್ತಿಗೆಮ್ಮ ನೋಡಿ ಕಲಿಬೇಕಂತ. ಅದ ಹೊಳಬಳ ಡಬ್ರಿ ಮುಕ್ಳಿ ತಿಕ್ಕದು ಇವೆಲ್ಲ ನನಗೆ ಆಗಲ್ಲ ಅಂತ ಗೊತ್ತಿದ್ದು ಅದನ್ನೇ ಹೇಳ್ತಾರ. ನಾ ಬೇಕಿದ್ರೆ ಅಪ್ಪನ ಮನೆಗಿಂತ ಆಳು ತಗೊಂಬಂದಿಟ್ಟು ಮಾಡಿಸ್ತೀನಿ. ನನಗೆ ಯಾಕೆ ಕರ್ಮ, ನಾ ಮಾಡೋದಿಲ್ಲ. ರಾಧಾ ತಗೋ ಕಾಫಿ ಮಾಡಿ ನೋಡು. ಕಾಫಿ ಮಾಡಿದ್ಮೇಲೆ ಎಬಸ್ ಅಂತ ಇದ್ದಲ್ಲ, ಎದ್ದ ಬಿಟ್ಟಿಯಲ್ಲ, ತಗೋ ಕಾಫಿ ಕುಡಿ.
ಮಕ್ಕಳ ಕೇಳ್ಬಿಡ್ಬೇಕು ಸೊಳ್ಳಿ ಕಡೆಕತ್ತವ ಹಂಗ ಸೊಳ್ಳಿ ಕಡೆಕತ್ತವ ಈ ರೂಮ್ದಾಗ ಹೇ ಈ ರೂಮ್ದಾಗ ಎಲ್ಲಿ ಬರ್ಬೇಕು ಸೊಳ್ಳಿ ಎಲ್ಲ ಮುಚ್ಚಿರ್ತಿರವ AC ಹಾಕಿರ್ತೀರಿ ಇದ್ರಾಗ ಹೆಂಗ್ ಹೋಗ್ಕೊಂತಾವು ಇನ್ನ ನಮ್ ಕೋಣೆಗಾದ್ರೆ ಬಂದಿರ್ತಾವ ನೋಡ್ ಸೊಳ್ಳಿ ಅಂದ್ರೆ ಅಂದ್ರೆ ಏನ್ ಹೇಳಕತ್ತಿ ಅಕ್ಕ ನೀನ ಅಂದ್ರೆ ನಮ್ದು AC ಗೀಸಿ ಹಾಕೊಂಡು ನಮ್ದು ಚಲೋ ಐತಿ ರೂಮು ನಿಮ್ದು ಚಲೋ ಇಲ್ಲ ಅಂತ ಹೇಳಕತ್ತೀನಿ ನಾನೇ ನಿಮಗೆ ಹಂಗ ಅಂದಿಲ್ಲ ಅಂದ್ರೆ ನೀವು ನಮ್ಮ ಮನ್ಯಾಗ ನಾವು ನಮ್ನಿ ನೀವು ನಮ್ನಿ ಬರ್ಕತ್ತೀರಿ ಅಂತಂದು ಹೇಳಕನ ಇದನ್ನ ಎಲ್ಲ 4 ಮಂದಿ ಮುಂದೆ ಹೇಳಿ ಒಟ್ಟೆ ಜಗಳ ಹಚ್ಬೇಕು ಮನ್ಯಾಗ ನಾ ಏನ್ ಹೇಳಿದ್ದೇನ ಹಿಂಗ ಅಂತಂದ ಅವ ಬಾರಿ ಇದ್ರಿ ಬಿಡು ನೀವು ಹಂಗಿದ್ರ ಒಳಗಾದ್ರಿ ಇದೆಲ್ಲ ಮಾತಾಡ್ಕೊಬಿಡ್ರಿ ನಾನು ಇವ್ರು ಬರ್ತೀರಿ ಹೇಳ್ತೀನಿ ನಮ್ದು ನಮ್ಮ ಅಪ್ಪ ನಮ್ಮವ್ವ ರೊಕ್ಕ ಕಟ್ಟಿದ್ರು ಈ ಬೆಡ್ರೂಮ್ ಹಿಂಗ ಸರಿ ಮಾಡ್ಸ್ರಿ ಹಿಂಗೆಲ್ಲ ಇಟ್ಕೋರಿ ನಮ್ಮ ಮಗಳು ಅಡ್ಜಸ್ಟ್ ಆಗಿಲ್ಲ ಅಂತ ಮಂದ್ರಾಗ ಅಂತ ಇದ್ಲು ನೀವು ನಿಮ್ಮ ಮನ್ಯಾಗ ಇಸ್ಕೊಂಡ್ಬರ್ಬೇಕಾಗಿತ್ತು ರೊಕ್ಕನ ನಿಮ್ಗೂ ಹಿಂಗ ಬೆಡ್ರೂಮ್ ಮಾಡಿಸ್ಬೇಕಾಗಿತ್ತು ಯಾರು ಬೇಡ ಅಂತ ಇದ್ರ ಈ ಬರೀ ಒಳಬಳ ಚುಚ್ಚು ಚುಚ್ಚು ಮಾತಾಡೋದು ನಾ ಕೆಳಂಗೆ ಇಲ್ಲ ನೋಡೋಣ ರಾಧಾ ನಾನೆಲ್ಲ ಹಂಗಂದಿನಿ ರಾಧಾ ಯಾಕವ ಯಾಕೆ ಭಯ ಮಾಡಕತ್ತೀರಿ ಅತ್ತೀರ ಅತ್ತೀರ ಬರೀ ಇಲ್ಲಿ ನೀವೇ ಬರೀಲಿ ಯಾಕವ ಎದಕ್ಕೆ ಹಾಕತ್ತಿದಿ ಅಲ್ರಿ ಏತೀರ ಈ ರೂಮ್ ಮಾಡಿಸ್ಬೇಕಂದ್ರೆ ನಮ್ಮ ಅಪ್ಪ ನಮ್ಮವ್ವ ಎಲ್ಲ ರೊಕ್ಕ ಕೊಟ್ಟಾರಿಲ್ರಿ ಈ ಬೆಡ್ ಇವೆಲ್ಲ ನಮ್ಮ ಅಪ್ಪ ನಮ್ಮವ್ವ ಕೊಡ್ಸಿದ್ದು ಈ ಸೋಫಾ ನಮ್ಮ ಅಪ್ಪ ನಮ್ಮವ್ವ ಕೊಡ್ಸಿದ್ದು AC ಗೀಸಿ ಎಲ್ಲ ಇದು ಮಾಡಿ ಎಲ್ಲ ಇದೆಲ್ಲ ಮಾಡಿಸಿದ್ದು ನಮ್ಮ ಅಪ್ಪ ನಮ್ಮವ್ವ ಹೋದಿಲ್ರಿ ಹೌದವ ಯಾರಿಲ್ಲ ಅಂದರ ಅದ್ ನೋಡ್ರಿ ಈಕಿ ಅಕ್ಕ ಮಾತಾಡ್ತಾಳ ಈ ರೂಮ್ ಒಂದು ಚಲೋ ಐತಂತ ಆ ರೂಮ್ ಚಲೋ ಇಲ್ಲ ಅಂತ ಮತ್ತೆ ಆ ತಾವು ತಮ್ಮ ಅಪ್ಪ ಮೇಲೆ ಕೊಡ್ಸ್ಕೊಂಡ್ ಬರ್ಬೇಕಾಗಿತ್ತು ಮತ್ತೆ ನಾವೇನ್ ಬೇಡ ಅಂತ ಹೇಳ್ತಿದ್ದೇನ್ರಿ ಏನ ಈಕಿ ಹಿಂಗಂದ್ಲ ಯಾಕ ಯಾಕ ಹೆಂಗ್ ಕಾದಿತ್ ಮೈಯಾಗ ಅಲ್ಲ ಅವ್ರ ಅಪ್ಪ ಮನೆ ಇದ್ರೆ ಈಡಾಗಿ ತಂದಾಳಕ್ಕಿ ಬರೇ ವರದಕ್ಷಿಣೆ ರೊಕ್ಕ ಬಂಗಾರ ಅಷ್ಟ ಅಲ್ಲ ನೋಡು ರೂಮ್ ತನಗೆ ಹೆಂಗ್ ಬೇಕು AC ಗೀಸಿ ಸೋಫಾ ಕಾಟು ಗಾದಿ ಪಾದಿ ಎಲ್ಲ ತಂದಾಳ ನಿನ್ನ ಒಪ್ಪನಂತೆ ಕೊಡ್ಸ್ಕೊಂಡ್ ಬರ್ಬೇಕಾಗಿತ್ತು ಅದೆಲ್ಲಿಂದ ಬರ್ಬೇಕು ನಿಮಗೆ ಯೋಗಿತೆ ಗೊತ್ತಿಲ್ಲದ ಮನೆಗಿಂತ ಬಂದದು ಏನ ಇನ್ನ ನಮ್ಮ ಮನೆ ಬಂದು ಒಟ್ಟು ಮನ್ಸಿಗೆ ಮಕ್ಕಳೋಟ ಆಗೈತೆ ಅದನ್ನೂ ಇಲ್ಲ ನಿಮ್ಮ ಮನೆ ಚಾಪಿನ ಗತಿ ಐತೇನಿಲ್ಲ ಇಲ್ಲಿ ಬಂದು ದಿಮಾಕ್ ಮಾಡ್ತಾ ಹೋಗೋಗ ಕೆಲಸ ಮಾಡ್ಕೋಗ ಕುಡಿಯವ ಕುಡಿ ಕಾಪಿ ಕುಡಿ ನೀ ಆರಾಮಿರ ನೀ ಏನ್ ಚಿಂತೆ ಮಾಡೋಣ ಅಳ್ಬೇಡವಾ ಯಾಕೆ ಹೇಳ್ತಿ ಸುಮ್ಮನೆ ತುಂಬಿದ ಮನ್ಯಾಗ ಅಳ್ಬೇಡ ಲಕ್ಷ್ಮಿ ಇದ್ದಂಗ ನೀನು ಅಳ್ಬೇಡ ನಾ ಆಕಿಗೆಲ್ಲ ಹೇಳ್ತಂತ ನೀ ಆಕಿಗೆ ಅಂಜಾಕ ಹೋಗ್ಬೇಡ ಆಕಿ ಮೇಟ ಹಾಕಕ್ ಹೋಗ್ಬೇಡ ನೀನ್ ನಾವದಿನ್ ತಗೋ ನಿನಗ ಹ್ಞೂನ್ರಿ ಅತ್ತೀರ ಒಂದೊಮ್ಮೆ ಮಳ್ಳಿಗತೆ ಮಾಡ್ತಾಳ್ರಿ ಮನ್ಯಾಗೆಲ್ಲ ತಾನೇ ಕೆಲಸ ಮಾಡಿ ಓಣಿಗೆಲ್ಲರಿಗೂ ನಾನು ಭಾಳ ಒಳ್ಳೆ ಸೊಸಿ ಅನಿಸ್ಕೊಳಕ್ರಿ ನನಗದೆಲ್ಲ ಮಾಡಿ ರೂಢ ಇಲ್ರಿ ಯಾಕಂದ್ರೆ ನಮ್ಮ ಮನೆಗೆಲ್ಲ ಹಿಂಗಾಗ ದನ ಕರ ಸಗಣಿ ಪಗಣಿ ಕಸ ಇಲ್ರಿ ಯಾಕಂದ್ರೆ ನಮ್ಮ ಮನೆಗೆ ಎಲ್ಲದಕ್ಕೂ ಆಳದಾರ ನೋಡ್ರಿ ಅತ್ತೀರ ಹಂಗಾಗಿ ನಂಗೆ ಅಭ್ಯಾಸನ ಇಲ್ರಿ ಅಡಿಗೆ ಬಡಿಗೆ ಮಾಡೋ ಅಭ್ಯಾಸನ ಇಲ್ರಿಪ್ಪ ನಾವು ಹಿಂಗ ಎದ್ದಕ್ಕೆ ಬೆಡ್ ಕಾಫಿ ಕೊಡ್ತಾರ ನಾಷ್ಟ ರೆಡಿ ಇರುತ್ತೆ ಜಾಕ ಮಾಡಿ ನಾಷ್ಟ ತಿಂದು ಸುಮ್ಮನೆ ನಮ್ಮ ಪಾಡಿ ನಾವು ಇರ್ತೀವಿ ರೀ ಕೆಲಸ ನಂಗೆ ಗೊತ್ತೇ ಇಲ್ರಿ ಮಾಡಂದ್ರೆ ನನಗೆ ಆಗಂಗಿಲ್ರಿ ಅತ್ತೀರ ಮತ್ತಿಕ್ಕಿ ನೋಡ್ರಿ ಕೆಲಸದ್ದು ತಾ ಮಾಡಿ ಒಳ್ಳೆ ಕನಿಸ್ಕೊಂತಾಳ ಹಿಂಗೆಲ್ಲ ನಮ್ಮ ಮನೆಗೆ ಸಾಮಾನು ತೊಗೊಂಬಂದ್ರೆ ಹೊಟ್ಟಿ ಉರುಕೊಂತ ಹೋಗ್ರಿ ಅತ್ತೀರ ಅಯ್ಯ ಹುಡುಗಿ ಈಗ ನಿನ್ ಕೆಲಸ ಮಾಡಂದಾರ ಯಾರು ಅಕ್ಕಿ ಮಾಡಾಕದ ಸುಮ್ನಿರು ಬಂದೈತಲ್ಲ ಗತಿ ಇಲ್ಲದ ಮನೆಗಿಂದ ಅದಕ್ಕಿನ್ನ ಏನು 3-20 ಕುಳು ಹೆಚ್ಚು ಅಕ್ಕಿ ಹಾಕದ್ ನಾವು ನೀನ್ ಅದ್ರ ಬೈ ತಲೆ ಕೆಡ್ಸ್ಕೊಬೇಡ ಆಟ ಮಾಡ್ತಾಳ ಅಕ್ಕಿ ತಿಂತಾಳ ನಿನಗೇನಾರ ಮಾಡಂದ್ರ ಹೇಳ್ತೀನಿ ಮಾಡಾಕ ನಿಂಗೆ ಏನ್ ಬೇಕು ಮಾಡ್ಸ್ಕೊಂತೀನಿ ಆರಾಮಿರುವಾಗ ನೀನು ಹೌದ್ರಿ ಅತ್ತೀರ ಚಲೋ ಆತ್ ಬಿಡ್ರಿ ಅತ್ತೀರ ನೀವು ನನಗ ಅತ್ತೀರ ಇಷ್ಟು ನನಗ ನಮ್ ಪರವಾಗಿರ ಅಂದ್ರ ಭಾಳ ಖುಷಿ ಆಗತೈತ್ರಿ ಅತ್ತೀರ ನನಗ ನಮ್ಮವ್ವ ಇನ್ನೊಂದ್ 2 ದಿವಸ ಬಿಟ್ಟು ಹಿಂಗ ಬರ್ತೀನಿ ಅಂದ್ರಿ ಯಾಕಂದ್ರೆ ಒಬ್ಬಾಕಿ ಮಗಳಲ್ರಿ ಬಿಟ್ಟಿರಕ್ಕಾಗಲ್ಲ ನೋಡ್ರಿ ಅದಕ್ಕೆ ಬರ್ತೀನಿ ಅಂದಿದ್ಲು ಹೌದಾ ಬಾ ಅನ್ನವ ಯಾರು ಬೇಡ ಅಂತಾರ ಅಯ್ಯೋ ಮಗಳ ಮನೆ ಬರಕೇನು ಯಾವಾಗಾರ ಬಾಣ ಧಾರಾಳವಾಗಿ ಹೋಗೋದು ಬರೋದು ಮಾಡೋಣ ಹಾ ಅತ್ತೀರ ಹಂಗ ಬರ ಮುಂದೆ ನಿಮಗೊಂದು ಚಲೋದು ಮೊಣಕಾಲ್ ಮುರಿ ಸೀರೆ ತಗೊಂಬ ಅಂತ ಹೇಳ್ತೀನಿ ಏನವ ಮೊಣಕಾಲ್ ಮುರಿ ಸೀರೆ ನಾ ಏನ್ ಮಾಡಿ ಅಂತ ಮೊಣಕಾಲ್ ಮುರಿ ಅಂತ ಮಾಡ್ತೀಯ ನಾ ಏನು ಅಂದಿಲ್ಲ ನಿನಗ ಅಯ್ಯ ಅತ್ತೀರ ಮೊಣಕಾಲ್ ಮುರಿ ಸೀರೆಯಿಂದ ಅದು ಚಲೋ ಸೀರೆ ನಿಮ್ಮಂತರ ವಯಸ್ಸಾದರು ಅವರೆಲ್ಲ ಉಡ್ತಾರ್ರಿ ಭಾರಿ ಚಲೋ ಇರ್ತಾರೆ ರೇಷ್ಮಿ ಇದು ಸೀರೆ ಇದು ಬಂಗಾರ ಜರಿ ಹಾಕಿರ್ತಾರ್ರಿ ಅದಕ್ಕೆ ಬಂಗಾರ ಜರಿ ಹಾಕಿದ್ದ ತಗೊಂಬಂದ ಮಟ್ಟಿಗೆ ಅಂತ ಹೇಳಿನ್ರಿ ಏನ ಬಂಗಾರ ಜರಿ ಹಾಕಿದ ಸೀರೆ ಆತಾತು ತಗೊಂಬಂದ್ ಹೇಳ್ತೀನಿ ತಗೋರಿ ಅತ್ತೀರ ಹಾ ನಾ ಹೋಗಿನ್ ತಡೆವ ಆಕಿ ಏನ್ ಮಾಡಕತ್ತಾಳ ನೋಡ್ತೀನಿ ಒಟ್ಟು ನಾಷ್ಟ ಪಾಷ್ಟ ಮಾಡಲ್ಲ ಇಲ್ಲ ಮತ್ ನಿನ್ ಗಂಡ ಬೇರೆ ಆಫೀಸಿಗೆ ಹೊಂಟಾನ ಒಟ್ಟು ಹೋಗಿ ಬೆನ್ನ ಹತ್ತೀನಿ ಅಂದ್ರೆ ಜಲ್ದಿ ಮಾಡ್ತಾ ಅಯ್ಯೋ ಬಂಗಾರದ ಚರಿ ಸೀರಿ ನಾ ಯಾವಾಗ ಕಂಡೇನಿ ಆಹಾ ಈ ಸಸಿಲಿಂದ ನನಗೆ ಇಷ್ಟಿಲ್ಲನ ಬಂಗಾರದಂತ ಸಸಿ ಅದು ಐತಿ ತಗಡ್ ಸಸಿ ಅಲ್ಲ ಮೊಣಕಾಲ್ ಮುರಿ ಸೀರೆ ಅಂದ್ರನೇ ಗೊತ್ತಿಲ್ಲ ಯಾವಾಗ ಕಂಡಿದ್ದಾವ ಇವಕ್ಕೇನ್ ಕಂಡು ಗೊತ್ತಾ ಏನ್ ಗೊತ್ತು ಕಾಣ್ಲಾರ್ದ ಈಗ ನಮ್ಲಿಂದ ಕಾಣಕತ್ತವ್